ವಿದ್ಯಾಲಯ. ನಾಳೆ ಸೆಪ್ಟೆಂಬರ್ 5 ದೇಶದ ಭವಿಷ್ಯವನ್ನು ರೂಪಿಸಿದ ಗೌರವಾನ್ವಿತ ಶಿಕ್ಷಕ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರ ಜನ್ಮದಿನ. ಸಾಮಾನ್ಯವಾಗಿ ನಾವು ಶಿಕ್ಷಕರನ್ನು ಜ್ಞಾನದ ಮೂಲ ಎಂದು ಪರಿಗಣಿಸುತ್ತೇವೆ. ಆದರೆ ನಾನು ಇಂದು ಬೇರೆ ರೀತಿಯಲ್ಲಿ ಯೋಚಿಸಲು ಬಯಸುತ್ತೇನೆ. ಶಿಕ್ಷಕರು ಕೇವಲ ಪಾಠಗಳನ್ನು ಹೇಳಿಕೊಡುವವರು ಮಾತ್ರವಲ್ಲ, ಅವರು ನಮ್ಮ ವ್ಯಕ್ತಿತ್ವವನ್ನು ಕೆತ್ತುವ ಅದ್ಭುತ ಶಿಲ್ಪಿಗಳು. ಒಂದು ಕಲ್ಲಿಗೆ ಜೀವ ತುಂಬಿ ಅದನ್ನು ಸುಂದರವಾದ ಶಿಲೆಯನ್ನಾಗಿ ಪರಿವರ್ತಿಸಲು ಯಾವ ರೀತಿ ತಾಳ್ಮೆ, ಕೌಶಲ್ಯ ಮತ್ತು ದೂರದೃಷ್ಟಿ ಇರಬೇಕೋ ಅದೇ ರೀತಿ ನಮ್ಮ ಶಿಕ್ಷಕರು ನಮ್ಮಂತಹ ಸಾವಿರಾರು ವಿದ್ಯಾರ್ಥಿಗಳ ಅಜ್ಞಾನದ ಕಲ್ಲನ್ನು ಜ್ಞಾನದ ಸುಂದರ ಕಲೆಯನ್ನಾಗಿ ಪರಿವರ್ತಿಸುತ್ತಾರೆ. ಇಂದಿನ ಆಧುನಿಕ ಯುಗದಲ್ಲಿ ಶಿಕ್ಷಕರ ಪಾತ್ರ ಇನ್ನಷ್ಟು ಸವಾಲುಗಳಿಂದ ಕೂಡಿದೆ. ಕೋವಿಡ್ ಸಮಯದಲ್ಲಿ ಆನ್ಲೈನ್ ತರಗತಿಗಳ ಮೂಲಕ ಅವರು ಕೇವಲ ಒಂದು ಸ್ಕ್ರೀನ್ ಹಿಂದೆ ಕುಳಿತು ಪಾಠ ಮಾಡಲಿಲ್ಲ. ನಮ್ಮೆಲ್ಲ ಭಾವನೆಗಳನ್ನು ಅರ್ಥ ಮಾಡಿಕೊಂಡು ನಮ್ಮ ಅನುಮಾನಗಳಿಗೆ ಉತ್ತರಿಸಲು ಅವರು ಆನ್ಲೈನ್ ಮೂಲಕವೇ ನಮ್ಮ ಸ್ನೇಹಿತರು, ಮಾರ್ಗದರ್ಶಕರು ಮತ್ತು ಮಾನಸಿಕ ವೈದ್ಯರಾದರು. ಅವರು ಪಾಠ ಮಾಡಿದ ರೀತಿ ಕೇವಲ ಬೋಧನೆ ಆಗಿರದೆ ಒಂದು ಸೃಜನಾತ್ಮಕ ಕಲಿಕೆಯ ಅನುಭವವಾಗಿತ್ತು. ನಮ್ಮ ಶಿಕ್ಷಕರು ಬರೀ ಅಕ್ಷರಗಳನ್ನು ಬರೆಯುವುದನ್ನು ಕಲಿಸಲಿಲ್ಲ, ಆ ಅಕ್ಷರಗಳ ಮೂಲಕ ಜೀವನದ ಅರ್ಥವನ್ನು ತಿಳಿಸಿದರು. ನಮ್ಮನ್ನು ಕೇವಲ ಪರೀಕ್ಷೆಗಳಿಗೆ ಸಿದ್ಧಪಡಿಸದೆ ಜೀವನದ ಸವಾಲುಗಳನ್ನು ಎದುರಿಸಲು ಧೈರ್ಯವನ್ನು ತುಂಬಿದರು. ನಮ್ಮಲ್ಲಿ ಅಡಗಿರುವ ಪ್ರತಿಭೆಯನ್ನು ಗುರುತಿಸಲು ಅದನ್ನು ಬೆಳೆಸುವಲ್ಲಿ ಅವರ ಪಾತ್ರ ಅಮೂಲ್ಯ. ಈ ಎಲ್ಲ ಶಿಕ್ಷಕರಿಗೆ ನಾವು ನೀಡಬಹುದಾದ ಅತಿ ದೊಡ್ಡ ಗೌರವವೇನೆಂದರೆ ಅವರು ಕಲಿಸಿದ ಪಾಠವನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಉತ್ತಮ ಪ್ರಜೆಗಳಾಗುವುದು. ಧನ್ಯವಾದಗಳು. ನಿಮ್ಮ ದಿನ ಶುಭವಾಗಲಿ.